ಮತ್ತೊಂದು ಕಡೆ ಈ ಜಾತಿ ಗಣತಿ ಸಮೀಕ್ಷೆಯಿಂದ ಇನ್ಫೋಸಿಸ್ ಮುಖ್ಯಸ್ಥರು ಹಿಂದೆ ಸರಿದಿದ್ದಾರೆ. ಜಾತಿ ಗಣತಿಯಿಂದ ಹಿಂದೆ ಸರಿದ ಸುಧಾಮೂರ್ತಿ ದಂಪತಿ ಸಮೀಕ್ಷೆಯಲ್ಲಿ ಭಾಗಿಯಾಗೋದಕ್ಕೆ ನಿರಾಕರಿಸಿದ್ರು. ಹಿಂದುಳಿದ ವರ್ಗಕ್ಕೆ ನಾವು ಸೇರಿಲ್ಲ ಅಂತ ಕಾರಣವನ್ನ ನೀಡಿ ಈ ಸಮೀಕ್ಷೆಯಿಂದ ಹಿಂದೆ ಸರಿದ್ರು. ನಾವು ಹಿಂದುಳಿದ ಯಾವುದೇ ಜಾತಿಗೂ ಸೇರಿರೋದಿಲ್ಲ, ಹಾಗಾಗಿ ಈ ಸಮೀಕ್ಷೆ ಸರ್ಕಾರಕ್ಕೆ ಉಪಯೋಗ ಆಗೋದಿಲ್ಲ, ನಾವು ಸರ್ಕಾರದ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ. ದೃಢೀಕರಣ ಪತ್ರವನ್ನ ಕೊಟ್ಟಿದ್ದಾರೆ ಹಿಂದುಳಿದ ಆಯೋಗಕ್ಕೆ. ಇದಕ್ಕೆ ಕಾಂಗ್ರೆಸ್ ನಾಯಕರುಗಳು ಆಕ್ಷೇಪವನ್ನ ಎತ್ತಿದ್ದಾರೆ. ಗರಂ ಆದ್ರು. ಯಾವ ಯಾವ ನಾಯಕರು ಏನು ಮಾತನಾಡಿದ್ರು ಕೇಳಿ. ನೀವು ಮುಂದುವರೆದ ಜನಾಂಗಕ್ಕೆ ಒಂದು ಮಾಹಿತಿ ಕೊಡೋ ರೀತಿಯೊಳಗೆ ನೀವು ಹೇಳಿಕೆಯನ್ನು ಕೊಡ್ತೀರಿ ಅಂತ ಬಂಧುಗಳನ್ನೇ ಹೇಳಿದೆ. ಇದು ಜನಪ್ರತಿನಿಧಿಯಾಗಿ ಈ ರೀತಿ ಹೇಳಿಕೆಯನ್ನು ಕೊಡೋದಲ್ಲ, ಸರ್ಕಾರದ ಒಂದು ಭಾಗ. ಈಗ ಬ್ರಾಹ್ಮಣ ಸಮಾಜದಾಗೂ ಮನೆ ಇಲ್ಲ, ಆಸ್ತಿ ಇಲ್ಲ, ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯ, ಎಲ್ಲ ಸಮುದಾಯದವ್ರಿಗೂ ಬಡತನದಾಗ ಬಹಳಷ್ಟು ಜನರು ಇದ್ದಾರೆ. ಅವ್ರ ಮಾಹಿತಿ ಸರ್ಕಾರಕ್ಕಿದ್ರೆ ಏನಾದ್ರೂ ಒಂದು ಯೋಜನೆ ಕೊಡ್ಬೋದಲ್ಲ. ಈಗ ನಾವು ಕೇಂದ್ರ ಸರ್ಕಾರದ ಜನಗಣತಿ ಮಾಡೋ ಹೊತ್ನಾಗ ಅವಾಗ ಇದೇ ಡೈಲಾಗ್ ಹೇಳ್ಬೇಕಲ್ಲ, ಇವರು ಅವಾಗ ಹೇಳ್ತಾರ? ಅವ್ರು ಹೇಳಿರ್ತಕ್ಕಂಥದ್ದು ನಾವು ಗೌರವಿಸ್ತೀವಿ. ಅವ್ರು ಹಿಂದುಳಿದ ವರ್ಗಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ, ಒಪ್ಕೊಳ್ಳೋಣ, ಅದಕ್ಕೇನಿದೆ. ಈಗ ಶೇಕಡ ಈ ದೇಶದಲ್ಲಿ ಸುಮಾರು 90-95% ಜನರು ಹಿಂದುಳಿದ ವರ್ಗದಲ್ಲಿದ್ದಾರೆ. ಯಾರ್ಯಾರು ಹಿಂದುಳಿದ ವರ್ಗದಲ್ಲಿದ್ದಾರೆ ಅವ್ರು ಭಾಗವಹಿಸ್ತಾರೆ. ಅವರು ಸುಧಾಮೂರ್ತಿ ಅವರು ಭಾಗವಹಿಸಲ್ಲ ಅಂತ ಹೇಳಿದ್ರೆ ನಾನು ಗೌರವಿಸ್ತೇನೆ. ಅದಕ್ಕೆ ಅವರು ಸೌಕಾರ ಆಗಿದ್ದಾರೆ, ಅವ್ರು ಸೌಕಾರ ಇದ್ದಾರೆ. ಸಾಮಾನ್ಯ ಜನ ಮೇಲೆ ಏನು ಬಹಳ ಡಿಫರೆನ್ಸ್ ಆಗಿದೆಯಾ? ನೀನ್ ಸೌಕಾರ ಇದ್ದೀನಿ, ನಾನು ಸೌಕಾರ ಇದ್ದೀನಿ, ಬಡ್ರ ಮೇಲೆ ಏನೈತೆ? ಯಾಕಂದ್ರೆ 90% ಆಲ್ರೆಡಿ ಸರ್ವೆ ಆಗ್ಬಿಟ್ಟಿದೆ, 90% ಸರ್ವೆ ಆಗಿದೆ. ಅದಕ್ಕೆ ಹೇಳ್ತಿರೋದು. ಅವ್ರು ಸುಧಾಮೂರ್ತಿಜಿ ಅವ್ರಿಗೆ ನನಗೆ ಬಹಳ ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು. ಅವಾಗ ಸುಧಾಮೂರ್ತಿಜಿ ಅವ್ರು ಮಾತನಾಡಬೇಕಾಗಿತ್ತಂತ ನನ್ನ ಅಭಿಪ್ರಾಯ. ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿ ಮಾಡ್ತಂತ ಹೇಳ್ತು. ಜಾತಿ ಗಣತಿ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ, ನನ್ನ ಅಭಿಪ್ರಾಯ. ಸುಧಾಮೂರ್ತಿ ಮೇಡಮ್ ಅವ್ರು ತಾವು ಮುಂದುವರೆದಿರ್ಬೋದು. ದೇವರ ಆಶೀರ್ವಾದ, ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡಿದ ಎಂಪ್ಲಾಯೀಸ ಪರಿಶ್ರಮದಿಂದ ತಮ್ಮ ಸಂಸ್ಥೆ ಬೆಳೆದಿದೆ, ತಾವು ಮುಂದುವರೆದಿದ್ದೀರಾ. ನಾವೇನು ಹೇಳೋದೇನಂದ್ರೆ ತಾವು ಮುಂದುವರೆದಿದ್ದೀರಾ ತಾನೆ, ಮುಂದುವರೆದಿದ್ದೀವಿ ಅಂತಾನೆ ರಿಪೋರ್ಟ್ ಅಂದ್ರೆ ಕೊಡ್ಬೋದಲ್ವಾ ಮ್ಯಾಮ್? ಮೇಡಮ್, ಮುಂದುವರೆದವರು ಗರ್ಭಗುಡಿಯಲ್ಲಿ ಪೂಜೆ ಮಾಡಿದ್ರೆ ನಾವು ಹೋಗಿ ನಮಸ್ಕಾರ ಹಾಕೊಂಡು ಬರ್ತಾ ಇಲ್ವಾ ಮೇಡಮ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.